38 ಹಾಗೂ 39ನೇ ಕವನ. ಈ ಕವನಗಳಲ್ಲಿ ಧರ್ಮರಾಯನ ಜನನ ಹಾಗೂ ಅವನು ಹುಟ್ಟಿದಾಗ ಜಗತ್ತಿನಲ್ಲಿ ಯಾವ ಪರಿಣಾಮ ಬೀರಿತು ಎಂದು. ಧರಣೀಪತಿ ಕೇಳು, ಕುಂತಿ ನಾರಿಗಾದುದು ಗರ್ಭ, ಹರುಷದ ಭಾರದಲ್ಲಿ ಸತಿ ತಗ್ಗಿದಳ, ನವಪೂರ್ಣ ಮಾಸದಲ್ಲಿ ಚಾರುತರ ನಕ್ಷತ್ರ, ಶುಭ ದಿನ ವಾರ ಲಗ್ನದೊಳೊಂದು ಕುಲ ವಿಸ್ತಾರಕನು ಸುಕುಮಾರನವತರಿಸಿದನು ಧರೆಯಲಿ. ಅಂದರೆ ರಾಜನೇ ಕೇಳು, ಕುಂತಿಯು ಗರ್ಭವತಿಯಾದಳು, ಹರ್ಷದ ಭಾರದಿಂದ ತಗ್ಗಿದಳು, 9 ತಿಂಗಳುಗಳು ತುಂಬಲು ಶುಭಕರವಾದ ತಿಥಿ ವಾರ ನಕ್ಷತ್ರಗಳಲ್ಲಿ ಶುಭ ಲಗ್ನದಲ್ಲಿ ಚಂದ್ರವಂಶವನ್ನು ವಿಸ್ತರಿಸುವ ಸುಕುಮಾರನು ಜನಿಸಿದನು. ಹಾಗೂ 39ನೇ ಕವನದಲ್ಲಿ ನಿರ್ಮಲವಾಯಿತು ಅಖಿಲ ದೆಸೆ, ಇಡೀ ಭೂಮಿಯೇ ನಿರ್ಮಲವಾಯಿತು ಅಂತ. ನಿರ್ಮಲವಾಯಿತು ಅಖಿಲ ದೆಸೆ, ದುಷ್ಕರ್ಮ ತಿಥಿ, ದುಷ್ಕರ್ಮಗಳ ತಿಥಿಯಾಯಿತು. ದುಷ್ಕರ್ಮ ತತಿ ಬೆಚ್ಚಿದುದು, ದುಷ್ಕರ್ಮವು ಬೆಚ್ಚಿ ಬಿದ್ದಿತು. ಸಾಕ್ಷಾತ್ ಧರ್ಮವೇ ಧರಣಿಯಲ್ಲಿ ನೃಪರೂಪವಾಗಿ ಜನಿಸಿತಲ್ಲ. ಧರ್ಮಹೀಶರ ಹೊತ್ತು ಭಾರದ ಕರ್ಮ ವೇದನೆ ದಾತ್ರಿಗಿಳಿದುದು. ಧರ್ಮವನ್ನು ತಲೆಯ ಮೇಲೆ ಹೊತ್ತ ಭಾರವು ಭೂಮಿಗೆ ಹಿಡಿದಿದೆ ಎಂದು ತಿಳಿದು ಧರ್ಮವು ಈ ಮಗು ಎನ್ನುತ್ತಾ ಹೆಚ್ಚುವುದು ಮುನೀಕರರು. ಅಂದರೆ ಆಗ ಎಲ್ಲ ದಿಕ್ಕುಗಳು ಶುಭ್ರವಾಯಿತು, ಪಾಪ ಸಂಕಲ್ಪವು ಎದರಿತು, ಭೂಮಿಯಲ್ಲಿ ಧರ್ಮವು ಸಾಕ್ಷಾತ್ತಾಗಿ ಕ್ಷತ್ರಿಯ ಶಿಶುವಾಗಿ ಜನಿಸಿತು. ದುಷ್ಪಕ್ಷತ್ರಿಯರ ಭಾರವನ್ನು ಹೊರುವ ಕರ್ಮದ ವೇದನೆಯು ಭೂಮಿಗೆ ತಪ್ಪಿತು. ಮುನಿಗಳು ಇನ್ನೂ ನಮಗೆ ಧರ್ಮದ ಕಾಲವು ಬಂದಿತು ಎಂದು ಹಿಗ್ಗಿದರು. ಧನ್ಯವಾದಗಳು. ಧರ್ಮರಾಯನು ಹುಟ್ಟಿದ ಕಾರಣ ಎಲ್ಲರಿಗೂ ಖುಷಿ. ಧನ್ಯವಾದಗಳು.